ಇವತ್ತು ಭಾರತೀನಗರ ನಾಗರಿಕರ ವೇದಿಕೆ ಅಹಮದಾಬಾದಲ್ಲಿ ಏರ್ ಇಂಡಿಯಾ ವಿಮಾನ ದುರಂತಕ್ಕಾಗಿ ದುರಂತ ಆದಾಗ ಒಂದು ಮೊಂಬತ್ತಿಯ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ಶ್ರದ್ಧಾಂಜಲಿ ಕಾರ್ಯಕ್ರಮದ ಸುದ್ದಿ ಭಾರತೀನಗರ ನಾಗರಿಕರ ವೇದಿಕೆ ಹಮ್ಮಿಕೊಂಡ ಶ್ರದ್ಧಾಂಜಲಿ ಕಾರ್ಯಕ್ರಮ ಸುದ್ದಿ ನೋಡಿ ಜಗತ್ತಿನಾದ್ಯಂತ ಆಸ್ಟ್ರಿಯಾ, ಬಲ್ಗೇರಿಯಾ, ಸೌತ್ ಕೊರಿಯಾ, ಸ್ಪೇನ್, ರೊಮಾನಿಯಾ, ಸೌತ್ ಕೊರಿಯಾ, ಈ ಥರ ಸಿಂಗಾಪುರ, ಪೆರು, ಪೋರ್ಚುಗಲ್, ಇಟಲಿ, ಜರ್ಮನಿ, ಈಕ್ವೆಡಾರ್ ಈ ಥರ ಜಗತ್ತಿನ 14 ದೇಶಗಳಿಗೂ ಅಧಿಕ ಮಾಧ್ಯಮಗಳಿಗೆ ಆ ಸುದ್ದಿ ಪ್ರಕಟ ಆಗಿದೆ. ಒಂದು ಅಪರೂಪದ ದರ್ಶನ. ಭಾರತೀನಗರ ನಾಗರಿಕ ವೇದಿಕೆ NS ರವಿ ಇವರ ಸಂಸ್ಥಾಪಕರು. ಈ ನೋಡಿ, ಈ ಥರ ಜಗತ್ತಿನ ಎಲ್ಲ ಪತ್ರಿಕೆಗಳಲ್ಲೂ ಈ ಏರ್ ಇಂಡಿಯಾ ದುರಂತದ ಅವರು ಈ ಥರ ಸುದ್ದಿಯಾಗಿದೆ ಎಲ್ಲ ಕಡೆ. ಇದು ಈಗ ಭಾರತೀನಗರ ನಾಗರಿಕ ವೇದಿಕೆ ಸುರೇಂದ್ರ ಅವರು ಈ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಈಗ ಭಾರತೀನಗರ ನಾಗರಿಕರ ವೇದಿಕೆ ಏರ್ ಇಂಡಿಯಾ ದುರಂತಕ್ಕೆ ಒಂದು ಮೊಂಬತ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈಗ ಇಷ್ಟೆಲ್ಲ ಗ್ಲೋಬಲಲ್ಲಿ ಇದು ಸುದ್ದಿಯಾಗಿದೆ. ಹೇಳಿ, ಏನು ಅನಿಸುತ್ತೆ ಇದ್ರ ಬಗ್ಗೆ ನಿಮಗೆ? ಸರ್, ಮೊದಲನೇದಾಗಿ 270 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ಏರ್ ಕ್ರ್ಯಾಶಲ್ಲಿ. ಭಾರತ ಇತಿಹಾಸದಲ್ಲಿ ಏವಿಯೇಷನ್ ಹಿಸ್ಟ್ರಿಯಲ್ಲಿ ದಿಸ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಟ್ರಾಜಡಿ ಅಂತಾರೆ. ಸೊ ಹಾಗಾಗಿ ನಮ್ಮ ಭಾರತೀನಗರ ನಿವಾಸಿಗಳ ವೇದಿಕೆಯಿಂದ, ಭಾರತೀನಗರ ರೆಸಿಡೆನ್ಸ್ ಫೋರಮ್ ವತಿಯಿಂದ ಕಾಕ್ಸ್ಟೌನ್ ರೆಸಿಡೆನ್ಸು, ಆಟೋ ಡ್ರೈವರ್ಸು, ಪೌರ ಕಾರ್ಮಿಕರ್ಸು ಇವರೆಲ್ಲ ಒಟ್ಟಾಗಿ ಬಂದು ನಾವು ಒಂದು ಕಂಡೋಲೆನ್ಸ್ ಮೀಟನ್ನು ಏರ್ಪಡಿಸಿದ್ವಿ. ಸೊ ಇದು ಆಲ್ಮೋಸ್ಟ್ 14 ಕಂಟ್ರೀಸ್ಗಿಂತ ಹೆಚ್ಚಾಗಿ ಕವರ್ ಆಗಿದೆ. ಸೊ ನೀವೇ ನೋಡ್ತಾ ಇರೋಂಗೆ ಸಿಂಗಪೂರು, ಇಟಾಲಿ, ಪೋರ್ಚುಗಲ್ಲು, ಸ್ಪೇನು, ಸೌತ್ ಕೊರಿಯಾ, ಜಪಾನು ಎಲ್ಲ ಕಡೆ ಕವರ್ ಆಗಿದೆ. ಅಂದರೆ ನಮ್ಮ ವಾಯ್ಸು ಫ್ರಮ್ ಕಾಕ್ಸ್ಟೌನ್, ಬ್ಯಾಂಗ್ಳೂರ್, ಇಲ್ಲಿಂದ ಗ್ಲೋಬಲಿ ದೇ ಹ್ಯಾವ್ ಹರ್ಡ್. ವಿ ಸ್ಟ್ಯಾಂಡ್ ಬೈ ದ ವಿಕ್ಟಿಮ್ಸ್. ಭಾರತೀಯರು ಮಾತ್ರ ಅಲ್ಲ, ಬೇರೆ ದೇಶದವರು ಇದ್ದಾರೆ, ಇದರಲ್ಲಿ ಸತ್ತಿರೋರು ಇದ್ದಾರೆ. ಅವ್ರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ನಾವು ನಿಂತಿದ್ದೀವಿ ಅಂತ ವಾಯ್ಸು ಇಡೀ ವಿಶ್ವಕ್ಕೆ ಪ್ರಕಟ ಆಗಿದೆ. ಇದು ನಮಗೆ ಒಂದು ಹೆಮ್ಮೆ ಆದಂಥ ಒಂದು ಸಂದರ್ಭ. ಸೊ ಮೊದಲನೇ ಬಾರಿಗೆ 14 ಕಂಟ್ರೀಸ್ಗಿಂತ ಹೆಚ್ಚಾಗಿ ಕವರ್ ಆಗಿರೋದು ನಮಗೆಲ್ಲ ಒಂದು ಸಂತೋಷ ಇದೆ. ಥ್ಯಾಂಕ್ ಯು. ಭಾರತೀನಗರ ನಿವಾಸಿಗಳ ವೇದಿಕೆಯಿಂದ ಸುರೇಂದ್ರ. ಓಕೆ.